ರಂಗಭೂಮಿಯ ಕಲಾವಿದರಿಗೆ ಪೇಮೆಂಟ್ ಏನಿದೆ ದಯವಿಟ್ಟು ಸಾಲ, ಇದು 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 ಭಾರಿ ಪಕ್ಕ ಆಗಿ ಹೇಳೋದು. ಅವರು ಬದುಕು ಹೇಗೆ ಮಾಡ್ತಾರೆ? 10,000 12,000 15,000 ತಗೊಂಡ್ರೆ ಫಸ್ಟ್ ತಗೊಂಡ್ ಕೂಡಲೆಗೆ 10,000 ಕೊಟ್ಟಾರ. ಇದು ಯಾವ್ದಾರು ರಂಗಾಯಣ ಇಂಥವೆಲ್ಲ ಆದರೆ ಒಂದು 12-15,000 ಕೊಟ್ಟಾರ. ಅದಕ್ಕಿಂತ ಹೇಗೆ 15,000 ನೀವು ಈ ಹೊರಗಡೆ ಶಿವಮೊಗ್ಗ ದಾಟಿದ್ರೆ ಅಥವಾ ಈ ಶಿರ್ಸಿ ಹುಬ್ಬಳ್ಳಿ ಹೋದರೆ ಏನು ಬದುಕ್ತೀವಿ? ದಿನಕ್ಕೆ 300 ರೂಪಾಯಿ ಬೇಕು, ಆಗೋದಿಲ್ಲ. ಅದು ಹಾಗಾಗಿ ಇಲ್ಲಿ ಬಂದವರಿಗೆ ಇರುವ ಮೊದಲಿನ ಸ್ಪಿರಿಟ್ಟು ಸಾಗರ ದಾಟಿದ ಕೂಡ ಹೋಗ್ಬೋದು ಪಂಚರಾತ್ರಿ. ಅದಕ್ಕೇನು ಸರ್ಕಾರದಿಂದನೇ ಈ ವಿಶೇಷವಾಗಿ ಕಲಾವಿದರಿಗೆ ಸುಮ್ಮನೆ ಹೇಳ್ತಾರೆ, ಸಾಗರದಲ್ಲಿ ಇದು ಮಲೆನಾಡಿನ ಸಾಂಸ್ಕೃತಿಕ ಹೆಬ್ಬ ಆಗಿಲ್ಲ, ಹಾಗೆ ಹಿಂಗೆ ಏನೇನೋ ಭಾಷಣ ಮಾಡ್ತಾರೆ, ನಮ್ಗೆ ಕೇಳೋಕ್ಕೆ ಅಸಹ್ಯ ಆಗ್ತದೆ. ಒಂದು ರಿಹರ್ಸಲ್ ಮಾಡಕ್ಕೆ ಒಂದು ಥಿಯೇಟರ್ ಇಲ್ಲ, ರಂಗಮಂದಿರ ಇಲ್ಲ, ರಂಗಮಂದಿರ ಇಲ್ಲ. ನೋಡಿ ಎಷ್ಟು ಸಾಂಸ್ಕೃತಿಕ. ನೀವು ಹಂಗೆ ಇದು ಹೆಬ್ಬಾಗಿಲು ಅಂತ ಹೇಳಂಗೆ ಇಲ್ಲ. ಯಾಕಂದ್ರೆ ನೀವು ಘಟ್ಟದ ತಗ್ಗಿಳಿದ್ರೆ ನೀವು ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಹಂಗೆ ನಾವು ನಮ್ಮನ್ನವೇ ನಾವು ಬಾರಿ ಮಾಡಿದ್ದೇವೆ ಅಂತ ಹೇಳಕ್ಕ. ಹಾಗಾಗಿ ಈ ಕಲಾವಿದರು ಇಲ್ಲಿ ಬಂದು ತಯಾರಾಗ್ತಾರೆ, ತಯಾರಾದ್ಮೇಲೆ ಆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗುತ್ತೆ.